ಹೇಳಿದ್ರೆ ನಾವು ಇನ್ನೂ ಒಂದು 500-300 ಕಿಲೋಮೀಟರ್ ಹೋಗೋದಿರುತ್ತೆ. ಮುಂದೆ ಏನಾರ ತೊಂದರೆ ಆದ್ರೆ ಈ ಮಾಲೆ ಒಂದು ರಕ್ಷಣೆ ಇದ್ರೆ ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಅಯ್ಯಪ್ಪನ ಆಶೀರ್ವಾದ ಇರುತ್ತೆ, ಇದಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಅಯ್ಯಪ್ಪನ ಮಾಲೆಯನ್ನ ನೀವು ಎಲ್ಲ ಹಾಕ್ತೀರಾ, ದಯವಿಟ್ಟು ಸ್ವಾಮಿಗಳು ಅಲ್ಲೇ ತೆಗಿಬೇಕು. ಯಾವುದೇ ಕಾರಣಕ್ಕೂ ಎಲ್ಲೂ ತೆಗಿಬಾರ್ದು, ಬಟ್ಟೆಗಳನ್ನೆಲ್ಲೂ ಬಿಡಬಾರ್ದು, ಮಾಲೆಯನ್ನೆಲ್ಲೂ ಹಾಕ್ಬಾರ್ದು. ನಿಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಅಲ್ಲೇ ಆ ಗುರುಸ್ವಾಮಿಗಳ ಹತ್ರನೇ ಕಾಣಿಕೆಯನ್ನು ಕೊಟ್ಟು ವಿಸರ್ಜನೆ ಮಾಡಬೇಕಾಗಿ ವಿನಂತಿ. ನಾನು ಶಿವಮೊಗ್ಗದಿಂದ ಗಣೇಶ್ ಗುರುಸ್ವಾಮಿ 29ನೇ ವರ್ಷದ ಶಬರಿಮಲೆ ಯಾತ್ರೆಯನ್ನ ಮಾಡ್ತಾ ಇದ್ದೀನಿ. ನಂದು ಹಲವಾರು ಭಜನೆಯ ಶಿವಮೊಗ್ಗ ಗಣೇಶ್ ಅಂತ ಹೇಳಿ ಸಾಮೂಹಿಕ ಭಜನೆಯ ಬುಕ್ ಇದೆ. ರಾಜೇಶ್ ಅಂತ. ನೀವೆಲ್ಲಿ ಕೆಲಸ ಮಾಡೋದು? ಇಲ್ಲಿ ನೇತ್ರಾವತಿ. ಏನ್ ಕೆಲಸ ನಿಮ್ದು? ನಮ್ದು ಇದೆ ಎಲ್ಲ ಸ್ವಚ್ಛ ಮಾಡೋದು. ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಮತ್ತೆ ಬಂದಂತರ ಏನ್ ಮಾಡ್ತಾರೆ ಇಲ್ಲಿ? ಇಲ್ಲಿ ಅವರು ಚಡ್ಡಿ ಮಾಲೆ ಬೀಸಾಡಿ ಹೋಗ್ತಾರೆ. ಅದು ಇಲ್ಲಿ ಸ್ವಲ್ಪ ಇದು ಬರುವಾಗ ಕೈ ಕಾಲಿಗೆಲ್ಲ ತಾಕ್ತಾರೆ, ಕೈ ಕಾಲು ಮತ್ತೆ ತುಳಿತಾರೆ. ನಾವು ಪವಿತ್ರವಾದ ಮಾಲೆಯನ್ನು ಮೇಲೆ ಹಾಕಿ ಅಂತ ಹೇಳಿದ್ರೆ ಅವ್ರು ಕೇಳುವುದೇ ಇಲ್ಲ, ನೀರಿಗೆ ಹಾಕಿ ಹೋಗ್ತಾರೆ. ಬಂದವರೆಲ್ಲ ಮಾಲೆ ಇಲ್ಲಿ ಎಷ್ಟು ಹೋಗ್ತಾರೆ, ನೀರಲ್ಲಿ ಎಷ್ಟು ಹೋಗ್ತಾರೆ. ಮತ್ತೆ ಮೇಲೆ ಇಡಿ ಅಂತ ಹೇಳಿದ್ರೆ ತೇಲುವುದಿಲ್ಲ ಅವರು. ಕೆಲವೊಮ್ಮೆ ನೋಡಿ, ಆ ಸ್ವಾಮಿ ಇಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಅವ್ರು ತೊಡಗಿದ್ದಾರೆ. ದೇವಸ್ಥಾನದ ಒಂದು ಸಿಬ್ಬಂದಿ ಅವ್ರು ಎಲ್ಲೇ ಮಾಲೆ ಬಿಸೋದ್ರಿಂದ ನಿಮಗೆ ದೇವ್ರು ನಿಮ್ ಜೊತೆ ಬರೋದೂ ಇಲ್ಲ. ಆ ಮಾಲೆ ಧಾರಣೆ ತೆಗೆದ ತಕ್ಷಣ ನಿಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರುತ್ತೆ, ಜಗಳ ಆಗತ್ತೆ ವೆಹಿಕಲ್ ಅಲ್ಲಿ, ಇವೆಲ್ಲ ಆಗ್ತದೆ. ದಯವಿಟ್ಟು ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ 62 ವರ್ಷ ಆಗಿದೆ, ಅವರು ಎಷ್ಟು ಆಸಕ್ತಿ ಇದೆ, ಅವ್ರು ಸ್ನಾನ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ ಇಷ್ಟೊತ್ತಲ್ಲಿ ತಣ್ಣೀರಲ್ಲಿ. ಅವ್ರಿಗೆ ನೀವು ಎಲ್ಲಿ ಮಾಲೆಯನ್ನ ಸ್ವೀಕರಿಸ್ತೀರೋ ಅಲ್ಲೇ ವಿಸರ್ಜನೆ ಮಾಡಬೇಕಾಗಿ ವಿನಂತಿ ಅಂತ ಹೇಳ್ತಾ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣಂ ಸ್ವಾಮಿ.